ಕಾಂಗ್ರೆಸ್ ಸರ್ಕಾರಕ್ಕೆ ಅಗ್ನಿ ಪರೀಕ್ಷೆಯ ಸಮಯ. ಒಂದು ಪ್ರಕರಣ ಈಗ ಬಹುತೇಕ ಸಚಿವರಿಗೆ ತಲೆದಂಡದ ಭಯವನ್ನ ತರಿಸಿಬಿಟ್ಟಿದೆ. ಈ ಬೆನ್ನಲ್ಲೇ ತುರ್ತು ಬುಲಾವ್ ಹೈಕಮಾಂಡ್ನಿಂದ ಸಿಎಂ ಮತ್ತು ಡಿಸಿಎಂಗೆ ಸಿಕ್ಕಿದೆ. ಆ ಬುಲಾವ್ನ ಮೇರೆಗೆ ಅವರು ದೆಹಲಿಗೆ ಈಗಾಗಲೇ ತಲುಪಾಗಿದೆ. ಒಂದು ಸುತ್ತಿನ ಮಾತುಕತೆ ಕೂಡ ಶುರುವಾಗಿದೆ. ಏನೇನು ಚರ್ಚೆ ಆಗುತ್ತೆ ಅನ್ನುವಂಥದ್ದು ಒಂದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಮಹತ್ವದ ಬದಲಾವಣೆಗಳು ಆಗುತ್ತಾ? ಸಿದ್ದರಾಮಯ್ಯ ಅವರ ಕ್ಯಾಬಿನೆಟ್ಗೆ ಆಪರೇಷನ್ ಮಾಡೋದಂತೂ ನಿಶ್ಚಿತ. ಅದು ಮೇಜರ್ ಆಪರೇಷನ್ ಅಥವಾ ಸಣ್ಣ ಆಪರೇಷನ್? ಸ್ಟೇಡಿಯಂ ಕಾಲ್ ತುಳಿತ ಕೇಸ್ನಲ್ಲಿ ಮಹತ್ವದ ನಿರ್ಧಾರಕ್ಕೆ ಹೈಕಮಾಂಡ್ ಬರೋ ಸಾಧ್ಯತೆ ಇದೆ. ಹಲವು ಹಿರಿಯ ಸಚಿವರಿಗೆ ಗೇಟ್ ಪಾಸ್ ಕೊಡೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಅವರು ಯಾರು ಅನ್ನೋದು ಪ್ರಶ್ನೆ. ರಾಹುಲ್ ಗಾಂಧಿ ಅವರನ್ನ ಸಿಎಂ ಮತ್ತು ಡಿಸಿಎಂ ಒಟ್ಟೊಟ್ಟಿಗೆ ಭೇಟಿಯಾಗಿದ್ದಾರೆ. ದೆಹಲಿಯಲ್ಲಿ ಎಐಸಿಸಿ ಕಚೇರಿಯಲ್ಲಿ ಭೇಟಿಯಾಗಿರೋದು. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಸಭೆ ಸ್ಟಾರ್ಟ್ ಆಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಆಗ್ತಾ ಇದೆ. ಇಲ್ಲಿ ತನಕದ ಇನ್ಸೈಡ್ ಏನು ಅನ್ನೋದು ಕೂಡ ನಮಗೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಿಗ್ತಾ ಹೋಗುತ್ತೆ. ಏನೇನು ಚರ್ಚೆ ಆಗಿದೆ, ಯಾವ ಆಯಾಮದಲ್ಲಿ ಚರ್ಚೆ ಸಾಗ್ತಾ ಇದೆ, ಮತ್ತು ಕೇವಲ ಕ್ಯಾಬಿನೆಟ್ ರೀಶಫಲ್ ಒಂದೇ ಇಲ್ಲಿ ಡಿಸ್ಕಸ್ ಆಗುತ್ತಾ, ಅಥವಾ ಈ ಮೊನ್ನೆದೆಲ್ಲ ಇಷ್ಟು ದೊಡ್ಡ ಪ್ರಮಾದ ಆಗಿದೆಯಲ್ಲ, ಬ್ಲಂಡರ್ ಆಗಿದೆಯಲ್ಲ, ಅದ್ರ ಬಗ್ಗೆ ಎಲ್ಲ ಯಾವ ರೀತಿಯಾದಂಥ ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ. ಆಮೇಲೆ ಕೇವಲ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡೋದ್ರಿಂದ ಏನೂ ಸಿಗಲ್ಲ ಅಂತ ಜನಾಕ್ರೋಶ ಕೂಡ ವ್ಯಕ್ತ ಆಗ್ತಾ ಇದೆ. ಉಲ್ಟಾ ಸೀದಾ ನಡೆದ್ರು ಸಿಎಂ ಮತ್ತು ಡಿಸಿಎಂ, ಆ ಜನಾಕ್ರೋಶ ಕಡಿಮೆ ಆಗ್ತಾ ಇಲ್ಲ. ಹೀಗಾಗಿ ಪಬ್ಲಿಕ್ ಆ್ಯಂಗರನ್ನು ಕಡಿಮೆ ಮಾಡೋದು ಹೇಗೆ ಅನ್ನೋದನ್ನು ಕೂಡ ಹೈಕಮಾಂಡ್ ಯಾವ ಸೂತ್ರವನ್ನು ಅನುಸರಿಸುತ್ತೆ ಅನ್ನೋದು ಪ್ರಶ್ನೆ. ಈ ಬೆನ್ನಲ್ಲೇ ಸರ್ಕಾರ ಅಸ್ತಿತ್ವಕ್ಕೆ ಬಂದು 2 ವರ್ಷಕ್ಕೂ ಹೆಚ್ಚು ಸಮಯ ಆಗಿದೆ. ಉಳಿದವರಿಗೂ ಅವಕಾಶ ಕೊಡಬೇಕು. ಸೊ ಇದು ರೈಟ್ ಟೈಮ್ ಕ್ಯಾಬಿನೆಟ್ ರೀಶಫಲ್ ಮಾಡೋದಕ್ಕೆ ಅನ್ನೋ ಯೋಚನೆ. ಸಿಎಂ ಸೇರಿದಂತೆ ಟೋಟಲ್ ಆಗಿ 34 ಸಂಪುಟದ ಸಚಿವರುಗಳು ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ಸಂಪುಟಕ್ಕೆ ಸರ್ಜರಿ ಆಗಬಹುದು ಅನ್ನೋ ಮಾತೇನು ಕೇಳಿ ಬರ್ತಾ ಇದೆ? ಮೇಜರ್ ಆಪರೇಷನ್, ಮೈನರ್, ಯಾರಿಗೆ ಡೈನಮೈಟ್ ಇಡೋ ಸಾಧ್ಯತೆ ಇದೆ? ಮಮತಾ, ಪ್ರಮುಖವಾಗಿ ಈ ರೀತಿ 2 ವರ್ಷಕ್ಕೆ ಒಂದು ರೀಶಫಲ್ ಆಗಬೇಕು ಅನ್ನುವಂಥ ಮಾತು ಕೇಳಿದ್ ಬಂದಾಗ ಸುಮಾರು 7 ರಿಂದ 8 ಜನ ಸಚಿವರನ್ನ ಕೈಬಿಟ್ಟು ಹೊಸದಾಗಿ ತೆಗೆದುಕೊಳ್ಬಹುದು ಅನ್ನುವಂಥ ಚರ್ಚೆ ನಡೆದಿತ್ತು. ಆನಂತರ ಅದು ಡಿಸೆಂಬರ್ವರೆಗೆ ಬೇಡ ಅನ್ನುವಂಥ ತೀರ್ಮಾನ ಕೂಡ ಬರಲಾಗಿತ್ತು. ಆದರೆ ಇವತ್ತೇನಾದ್ರು ಸರ್ಕಾರ ಮತ್ತು ಪಕ್ಷಕ್ಕೆ ಆಗಿರುವಂಥ ಡ್ಯಾಮೇಜನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದಷ್ಟು ರೀಶಫಲ್ನಂಥ ಪ್ರಯತ್ನಗಳನ್ನ ಮಾಡಿ ಒಂದು ಹೊಸ ಇಮೇಜನ್ನು ಕೊಡುವಂಥ ಪ್ರಯತ್ನ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಏನಾದ್ರು ಹೈಕಮಾಂಡ್ ಬಂದರೆ ಕನಿಷ್ಠ 7 ರಿಂದ 8 ಜನ ಸಚಿವರನ್ನ ಕೈ ಬಿಡುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾತು ಕೂಡ ಚರ್ಚೆಗೆ ಬರ್ತಾ ಇದೆ. ಈ ವಿಚಾರದಲ್ಲಿ ಇವತ್ತೇ ಅಂತಿಮವಾದ ತೀರ್ಮಾನ ಕೈಗೊಳ್ಳುತ್ತಾ ಹೈಕಮಾಂಡ್, ಅಥವಾ ಸಮಯಾವಕಾಶವನ್ನು ಕೊಡುತ್ತಾ ಏನಾದರೂ ಯೋಚನೆ ಮಾಡಿ ಹೇಳಲಿಕ್ಕೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಆದರೆ ಕನಿಷ್ಠ ಒಂದು 7-8 ಜನರನ್ನಂತೂ ಕೈ ಬಿಡುವಂಥ ಸಾಧ್ಯತೆ ಇದೆ. ಹೊಸ ಮುಖಗಳಾದರೂ ಕೂಡ ಹೊಸಬರು ಯಾರು, ಯಾಕಂದರೆ ಸಾಕಷ್ಟು ಜನ ಆಕಾಂಕ್ಷಿಗಳಿರ್ಬೋದು, ಸಾಕಷ್ಟು ಜನ ಶಾಸಕರುಗಳು 3-4 ಬಾರಿ ಗೆದ್ದಂಥವ್ರು ಕೂಡ ಇರ್ಬೋದು. ಆದರೆ ಎಲ್ಲರಿಗೂ ಅವಕಾಶ ಕೊಡಲಿಕ್ಕಾಗಲ್ಲ. ಪಕ್ಷ ಮತ್ತು ಸರ್ಕಾರದ ಇಮೇಜನ್ನು ಹೆಚ್ಚಿಸುವಂಥ, ಅಥವಾ ಸ್ಥಳೀಯ ಒಂದು ಜಿಲ್ಲಾ ಮಟ್ಟದಲ್ಲಿರ್ಬೋದು ಅಥವಾ ಜಾತಿಯವರು ಲೆಕ್ಕಾಚಾರದಲ್ಲಿರ್ಬೋದು, ತಮ್ಮದೇ ಆದ ಇಮೇಜನ್ನು ಹೊಂದಿದ್ದು ಅವರು ಅದರಿಂದ ಸರ್ಕಾರಕ್ಕೂ ಕೂಡ ಇಮೇಜ್ ಹೆಚ್ಚುತ್ತೆ ಅನ್ನುವಂಥ ಲೆಕ್ಕಾಚಾರ ಇರುವಂಥ ಹೊಸ ಮುಖಗಳಿಗೆ ಮಣೆ ಹಾಕಬೇಕಾಗುತ್ತೆ. ಅಂತಹ ಹೊಸ ಮುಖಗಳು ಯಾರು ಅನ್ನೋದು ಕೂಡ ನೋಡಲಿಕ್ಕೆ ಒಂದಷ್ಟು ಸಮಯಾವಕಾಶ ಕೂಡ ಬೇಕಾಗುತ್ತೆ. ಹಾಗಾಗಿ ಇವತ್ತು ನಡೆಯುವಂಥ ಸಭೆಯಲ್ಲಿ ಈ ವಿಚಾರವೇ ಪ್ರಮುಖ ಚರ್ಚೆ ಆದರೆ ಒಂದು 7-8 ಜನರನ್ನು ಕೈ ಬಿಡಬಹುದು ಅಂತ ಸಂಭವನೀಯ ಸಚಿವರುಗಳಿರ್ಬೋದು. ಆದರೆ ಹೊಸದಾಗಿ ಯಾರು ಅನ್ನುವಂಥ ಪ್ರಶ್ನೆಯೂ ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಹುಟ್ಟುಕೊಳ್ಳುತ್ತೆ ಕೂಡ. ಮಮತಾ. ಓಕೆ ಸುಕೇಶ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀನಿ. ಸದ್ಯಕ್ಕಂತೂ ನೂರಾರು ಪ್ರಶ್ನೆಗಳಿದೆ ಈ ಸಂಪುಟ ಸರ್ಜರಿಗೆ ಸಂಬಂಧಪಟ್ಟಂತೆ. ಸಂಪುಟ ವಿಸ್ತರಣೆ ಅಂತೂ ಮಾಡೋದಕ್ಕಾಗಲ್ಲ, ಕಾರಣ ಒಂದೇ ಒಂದು ಸ್ಥಾನ ಮಾತ್ರ ಖಾಲಿ ಇರೋದು. ಅದು ಕೂಡ ಬಿ ನಾಗೇಂದ್ರ ಅವ್ರನ್ನ ಸೇರಿಸ್ಕೊಳ್ತಾರೇನೋ ಮಾತು. ಹೀಗಾಗಿ ರೀಶಫಲೇ ಫೈನಲ್ ಆಪ್ಷನು. ರೀಶಫಲ್ನಲ್ಲಿ ಯಾರ ಕೈ ಮೇಲಾಗುತ್ತೆ, ಯಾವ ಸಮುದಾಯದವ್ರಿಗೆ ಹೆಚ್ಚು ಮಣೆ ಹಾಕ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತೆ. ಗೊತ್ತಿರಲಿ ನಿಮಗೆ, ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಅತಿ ಹೆಚ್ಚು ಸಂಪುಟ ಸದಸ್ಯರು ಯಾರ್ಯಾರಿದ್ರು ಅಂದರೆ, ಒಂದು ಅಹಿಂದ ವರ್ಗಕ್ಕೆ ಸೇರಿದವರು, ಎರಡನೇದು ಲಿಂಗಾಯತ ಸಮುದಾಯದವರು. ಸೊ ಅದೇ ಕಂಟಿನ್ಯೂ ಆಗುತ್ತಾ ಈ ಸಲ? ಪ್ಯಾರಲಲ್ ಏನು ನೋಡೋಣ.